ಎಲ್ಲ ನನ್ನ ರೈತ ದೇವರಿಗೆ ಪಾದ ಪದ್ಮಗಳಿಗೆ ನಮಸ್ಕರಿಸುತ್ತಾ, ಈ ಜಗತ್ತಿನಲ್ಲಿ ನಾನು ಕಂಡ ಏಕೈಕ ದೇವರು ಅಂದ್ರೆ ಅದು ರೈತರು ಮಾತ್ರ. ಯಾಕಂದ್ರೆ ಎಲ್ಲರೂ ಹೇಳ್ತಾರೆ ತಂದೆ ತಾಯಿ ದೇವರಂತ, ಆದ್ರೆ ಇವತ್ತು ತಂದೆ ತಾಯಿ ಬದುಕಿರೋದೇ ರೈತ ಹಾಕುವ ಅನ್ನದಿಂದ. ಅದಕ್ಕಾಗಿ ತಂದೆ ತಾಯಿಗಿಂತ ಯಾರಾದರೂ ಮೇಲಾಗಿ ಇದ್ದಾರೆ ಅನ್ನೋದು ರೈತರು ಮಾತ್ರ. ಈ ಒಂದು ಸಂದರ್ಭದಲ್ಲಿ ನಾ ಒಂದು ವಿಷಯ ಹೇಳ್ತಾನೆ. ರೈತರ ಈ ಒಂದು ಕಷ್ಟ ನಿನ್ನೆ ಮಣ್ಣದಲ್ಲ. ಇದರ ಕುರಿತು ಕುವೆಂಪುರವರು ಹೇಳ್ತಾರೆ, ಕರಿಯರು ಬಿಳಿಯರು ಯಾರಾದರೇನು, ಕರಿಯರು ಬಿಳಿಯರು ಯಾರಾದರೇನು, ಸಾಮ್ರಾಜ್ಯ ಯಾವಾಗಂ ಸುಲಿಗೆ ರೈತರಿಗೆ, ಸಾಮ್ರಾಜ್ಯ ಯಾವಾಗಂ ಸುಲಿಗೆ ರೈತರಿಗೆ, ಬ್ರಿಟಿಷರು ಮೊಘಲರು ವಿಜಯನಗರವು, ಬ್ರಿಟಿಷರು ಮೊಘಲರು ವಿಜಯನಗರವು, ಎಲ್ಲರೂ ಜಗನಗಳೇ ನನ್ನ ನೆತ್ತರಿಗೆ, ಎಲ್ಲರೂ ಜಗನಗಳೇ ನನ್ನ ನೆತ್ತರಿಗೆ, ಕತ್ತಿ ಪರದೇಶಿ ಆದರೆ ಮಾತ್ರ ನೋವೇ, ಕತ್ತಿ ಪರದೇಶಿ ಆದರೆ ಮಾತ್ರ ನೋವೇ, ನಮ್ಮವರು ಹದ ಹಾಕಿ ತಿವಿದರದು ಹೂವೆ, ನಮ್ಮವರು ಹದ ಹಾಕಿ ತಿವಿದರದು ಹೂವೆ. ಅಂದ್ರೆ ಕುವೆಂಪುರವ್ರು ಏನ್ ಹೇಳ್ತಾರಂದ್ರೆ, ವಿಜಯನಗರ ಇರಲಿ, ಮೊಘಲರ ಆಳ್ವಿಕೆ ಇರಲಿ, ಬ್ರಿಟಿಷರ ಇರಲಿ, ಯಾರೇ ಇರಲಿ, ಅಲ್ಲಿಂದ ಇಲ್ಲಿಯವರೆಗೆ ರೈತರನ್ನ ಇವ್ರು ಯಾವ ರೀತಿ ರಕ್ತ ಹೀರತಾರಂದ್ರ, ರೈತರನ್ನ ಯಾವ ರೀತಿ ರಕ್ತ ಹೀರತಾರಂದ್ರ, ಈ ಜಗನಿಗಳು ಇರ್ತಾವ ನೋಡ್ರಿ. ಈಗ ಕಾಡ್ನಾಗ ಶಿವಮೊಗ್ಗ ಕಡೆ ಹೋದ್ರ ಜಗನಿಗಳು ಇರ್ತಾವ. ಆ ಜಗನಿ ಹೆಂಗಿರ್ತಾವ ಅಂದ್ರ, ಒಮ್ಮೆ ನಿಮ್ಮ ನರಕ್ ಅಂಟಕೊಂಡು ಅಂದ್ರೆ ಅದನ್ನ ಕೊಂದ ತೆಗಿಬೇಕು ಹೊರತು ಅದು ತಾನಾಗೆ ಬರಂಗಿಲ್ಲ. ಅದನ್ನ ಕೊಂದ ತೆಗಿಬೇಕು ನೀವು, ಅಲ್ಲಿ ತನ ನಿಮ್ ರಕ್ತ ಹೀರೋದು ಬಿಡಂಗಿಲ್ಲ. ಅದು ಕುವೆಂಪುರವ್ರು ಹೇಳ್ತಾರಂದ್ರೆ, ಈ ರಾಜಕಾರಣಿಗಳು ಭ್ರಷ್ಟ ಅಧಿಕಾರಿಗಳು ಇವರು ರೈತರ ಪಾಲಿಗೆ ಹೆಂಗದಾರ ಅಂದ್ರ ಜಗನಿಗಳು ಇದ್ದಂಗ. ಆ ಜಗನಿ ನೀವು ಎಲ್ಲಿವರೆಗೆ ಕೊಲ್ಲಂಗಿಲ್ಲ, ಅಲ್ಲಿವರೆಗೆ ನಿಮ್ಮ ರಕ್ತ ಹೀರೋದವ್ರು ಬಿಡಂಗಿಲ್ಲ. ಈ ಕೊಲ್ಲೋದಂದ್ರೆ ಪ್ರಜಾಪ್ರಭುತ್ವದಲ್ಲಿ ಅವ್ರು ಹೋಗಿ ಮರ್ಡರ್ ಮಾಡೋದಲ್ಲ. ನಿಮ್ಮ ಒಂದು ಮತವನ್ನು ಹಾಕುವಾಗ ಯೋಚನೆ ಮಾಡಿ, ನಿಮ್ಮ ಒಂದು ಮತವನ್ನು ಹಾಕುವಾಗ ಯೋಚನೆ ಮಾಡಿ ಯಾರಿಗೆ ಹಾಕಬೇಕು ಯಾರಿಗೆ ಹಾಕಬಾರ್ದಂತ. ಅವ್ರಿಗೆಲ್ಲರಿಗೂ ಗೊತ್ತಿದೆ. ಇವತ್ತು ಒಂದಿನ ಹೋರಾಟ ಆದರೂ ಇಲ್ಲಿ ಬಂದಿಲ್ಲ ಅಂದ್ರೆ ಇವ್ರ ರೈತರ ಆಕ್ರೋಶ ಇವತ್ತು ಒಂದಿನ 2 ದಿನ ಮಾತ್ರ. ಇವ್ರನ್ನ ಮತದಾನ ದಿನ ನಾವು ಒಂದು ಸೀರೆ ಕೊಟ್ಟು, ಒಂದು ಕೋಳಿ ಕೊಟ್ಟು, ಒಂದು ಸರಾಯಿ ಪ್ಯಾಕೆಟ್ ಕೊಟ್ಟು ಕೊಂಡು ಹೋಗ್ಬೋದಂತ ಅಷ್ಟಕ್ಕೆ ನಮ್ಮನ್ನು ಸೀಮಿತ ಮಾಡಿದ್ದಾರೆ. ರೈತ ಬಾಂಧವರೇ ಎಲ್ಲರೂ ಜಾಗೃತರಾಗಿ. ಯಾಕಂದ್ರೆ ಈಗ ಹೆಬ್ಬಟ್ಟಿರುವಂತ ರೈತರು ಯಾರು ಇಲ್ಲ, ಎಲ್ಲಾ ವಿದ್ಯಾವಂತರ ರೈತರಿದ್ದಾರೆ. ಎಲ್ಲಿವರೆಗೆ ಹಸಿರು ಟವೆಲ್ ಹಾಕೊಂಡು ರೈತ ವಿಧಾನಸೌಧದಲ್ಲಿ ಕೊಂಡೋದಿಲ್ಲವೋ, ಎಲ್ಲಿವರೆಗೆ ಹಸಿರು ಟವೆಲ್ ಹಾಕೊಂಡು ರೈತ ವಿಧಾನಸೌಧದಲ್ಲಿ ಕೊಂಡೋದಿಲ್ಲವೋ, ಅಲ್ಲಿವರೆಗೆ ರೈತರಿಗೆ ನ್ಯಾಯ ಸಿಗಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕಾಗಿ ನಾವು ರಾಜಕೀಯ ಪಕ್ಷವನ್ನು ಎಡೆಬರಿ ಇಟ್ಟು ಇವತ್ತು ರೈತ ಪಕ್ಷ ಈಗ ನಾಡಿನಲ್ಲಿ ಹೊಸದಾಗಿ ಹುಟ್ಟಬೇಕಾಗಿದೆ. ಅದು ಅನಿವಾರ್ಯ ಕೂಡ ಇದೆ. ಯಾಕೆ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ರೈತರಿಗೆ ನೀರು ಕೊಡ್ಲಾರ್ದೆ ಒಂದ್ ಕಡೆ ಕೊಲ್ತಾ ಇದ್ರೆ, ಇವತ್ತು ರೈತರಿಗೆ ನೀರು ಕೊಡ್ಲಾರ ಒಂದ್ ಕಡೆ ಕೊಲ್ತಾ ಇದ್ರೆ, ಮತ್ತೊಂದ್ ಕಡೆ ರೈತರ ಮಕ್ಕಳಿಗೆ ಉದ್ಯೋಗ ಕೊಡ್ತಾ ಇಲ್ಲ. ಧಾರವಾಡದಲ್ಲಿ ರೈತರ ಮಕ್ಕಳು ಸಾಲಾಗಿ ಸಾಯ್ತಾ ಇದ್ದಾರೆ. ಒಬ್ಬ ಟ್ರೈನಿಗೆ ಬಿದ್ದು ಸತ್ರೆ, ಒಬ್ಬ ರೂಮ್ದಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾ ಇದ್ದಾನೆ, ಒಬ್ಬ ನೇನ್ ಬಿಗಿನ್ಕೊಂಡು ಸಾಯ್ತಾ ಇದ್ದಾನೆ. ಕಾಂಗ್ರೆಸ್ ಸರ್ಕಾರ ಹೇಳಿತ್ತು ಒಂದು ವರ್ಷಕ್ಕೆ 1 ಲಕ್ಷ ಹುದ್ದೆ ತುಂಬ್ತೀನಿ ಅಂತ ಹೇಳಿತ್ತು. ಆದ್ರೆ ಇಲ್ಲಿವರೆಗೆ ಅವ್ರು ತುಂಬಿದ್ದು ಕೇವಲ 5,000 ಹುದ್ದೆ ಮಾತ್ರ. ಕಾಂಗ್ರೆಸ್ ಸರ್ಕಾರ ಬಂದ ಇವತ್ತು 3 ವರ್ಷ ಆಗಿದೆ. 1,50,000 ಹುದ್ದೆ ತುಂಬಬೇಕಾಗಿತ್ತು. ಆದ್ರೆ ಇಲ್ಲಿವರೆಗೆ ಒಂದೇ ಒಂದು ಹುದ್ದೆ ತುಂಬಿಲ್ಲ. ಅದು 5,000ರಲ್ಲಿ ನಡೆದಿರುವಂತಹ PDO KS ಹುದ್ದೆಯಲ್ಲಿ ಸಾಲು ಭ್ರಷ್ಟಾಚಾರವನ್ನು ಮಾಡ್ತಾ ಇದ್ದಾರೆ. ನೀವು ಒಂದೇ ಒಂದು ಉದಾಹರಣೆ ಕೊಡ್ತೇನೆ. ಒಂದೇ ತಾಲೂಕಿನ ಒಂದೇ ಮನೆಯಲ್ಲಿ 3 ಜನ PDO ಆಗಿದ್ದಾರೆ. ಅದೇ ರೀತಿ KE ಕರ್ನಾಟಕ ಎಜುಕೇಶನ್ ಅಥಾರಿಟಿ ಅವರು ನಡೆಸಿರುವಂತ ಪರೀಕ್ಷೆಯಲ್ಲಿ 10-12 ಮಾರ್ಕ್ಸ್ ತಗೊಂಡವರು PDO ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಪ್ರಥಮವಾಗಿ ಬಂದಿದ್ದಾರೆ. ಇಂಥ ಭ್ರಷ್ಟ KPSC ಇಂದ ಇಂಥ ಭ್ರಷ್ಟ ಅಧಿಕಾರಿಗಳು ನಿಮ್ಮ ಒಂದು ಹಳ್ಳಿಗೆ ಬಂದ್ರೆ, ಒಬ್ಬ ಅಧಿಕಾರಿ ಆದ್ರೆ ಅವರು ಸುಲಿಗೆ ಮಾಡೋದು ಯಾರನ್ನ? ಹೌದಲ್ಲ? ಅದಕ್ಕಾಗಿ ವಿದ್ಯಾರ್ಥಿಗಳು ಬೇರೆ ಅಲ್ಲ, ರೈತರು ಬೇರೆ ಅಲ್ಲ. ಯಾಕಂದ್ರೆ ನಾನು ಒಬ್ಬ ರೈತನ ಮಗ. ಇವತ್ತು ರೈತನ ಮಕ್ಕಳೇ ವಿದ್ಯಾರ್ಥಿಗಳ ತಂದೆ ತಾಯಿಗಳೇ ರೈತರು. ನಿನ್ನೆ ನಾನು ಫೇಸ್ಬುಕ್ ವಿಡಿಯೋದಲ್ಲಿ ನೋಡ್ತಾ ಇದ್ದೆ, ಶಶಿಕಾಂತ್ ಗುರೂಜಿ ಅವರು ಆಕ್ರೋಶ ಭರಿತವಾಗಿ ಮಾತಾಡ್ತಾ ಇದ್ರು, ಚುನ್ನಪ್ಪನ ಪೂಜಾರಿ ಅವರು ಮಾತಾಡ್ತಾ ಇದ್ರು. ನಾನೇನ್ ಅಂದ್ಕೊಂಡಿದ್ದೆ,
ಬರ್ತಾರೆ ಅಧಿಕಾರಿಗಳು ಸಾಯಂಕಾಲ ಬರ್ತಾರೆ, ಇಷ್ಟೆಲ್ಲ ಜನ ಸೇರಿದಾರೆ ಅಂದ್ರೆ ಅವ್ರಿಗೊಂದು ಭಯ ಇರುತ್ತೆ, ಬರ್ತಾರೆ ಅಂತ ತಿಳ್ಕೊಂಡಿದ್ದೆ. ಆದ್ರೆ ಎಷ್ಟೊಂದು ಬಂಡ ಅಧಿಕಾರಿಗಳು, ಎಷ್ಟೊಂದು ಕ್ರೂರ ರಾಜಕಾರಣಿಗಳು ಇದಾರ ಅಂತ ನನಗೆ ಗೊತ್ತೇ ಇರಲಿಲ್ಲ. ಯಾಕಂದ್ರೆ ಅವರನ್ನು ಅಷ್ಟೊಂದು ದೊಡ್ಡ ಮಟ್ಟಕ್ಕೆ ಅವರನ್ನು ಅಷ್ಟೊಂದು ಕ್ರೂರವಾಗಿ ವರ್ತನೆ ಮಾಡೋ ಕಾರಣ ನಾವೇ. ಯಾಕೆ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಂದ್ರೆ, ನಿಮ್ಗೆ ದಯವಿಟ್ಟು ಕೈ ಮುಗಿದು ಹೇಳ್ತೀನಿ, ಯಾರಿಗೂ ಕೂಡ ಸಾಹುಕಾರ ಆಗ್ಲಿ ಅಣ್ಣ ಆಗ್ಲಿ ಅನ್ನಬೇಡ್ರಿ. ಯಾಕಂದ್ರ ನಂಜುಂಡಸ್ವಾಮಿ ಅವರು ಹೇಳಿದ್ದಾರೆ, ಈ ಮುಖ್ಯಮಂತ್ರಿ ಮೊದಲ ಚಾಕ್ರಿ ಆಳು, ಈ ರಾಜ್ಯದ ಮೊದಲ ಚಾಕ್ರಿ ಆಳು, ಸಚಿವರು ಎರಡನೇ ಚಾಕ್ರಿ ಆಳು, ಸಚಿವರು ಎರಡನೇ ಚಾಕ್ರಿ ಆಳು, MLA ಮೂರನೇ ಚಾಕ್ರಿ ಆಳು, MLA ಯಾರು ಮೂರನೇ ಚಾಕ್ರಿ ಆಳು. ಯಾವಾಗೂ ಕೂಡ ಸಾಹುಕಾರ ಸರ್ದಾರ ಜಮೀನ್ದಾರ ಅನ್ಬೇಡ್ರಿ, ಅದು ಅನ್ನೋ ಅವಶ್ಯಕತೆ ನಮಗೆಲ್ಲ. ಇಲ್ಲಿ ಪ್ರಜೆಗಳೇ ಸಾಹುಕಾರರು, ಪ್ರಜೆಗಳೇ ದಲ್ಬಾರು, ಪ್ರಜೆಗಳೇ ಶ್ರೀಮಂತರು. ಇಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಈ ರೀತಿ ಅವರು ಮಾಡ್ತಾರಂತ ಆರ್ಟಿಕಲ್ 19(1) ಹೇಳಿದ್ದಾರೆ. ಪ್ರಜೆಗಳೇ ನಿಮ್ಮ ಮುಂದೆ ಕಷ್ಟ ಬಂತಂದ್ರೆ ನೀವೇನ್ ಮಾಡ್ರಿ, ಒಗ್ಗಟ್ಟಾಗ್ರಿ, ಶಿಕ್ಷಣ, ಸಂಘಟನೆ, ಹೋರಾಟ ಅಂತ ಹೇಳಿದ್ದಾರೆ. ಎಲ್ಲರೂ ಒಗ್ಗಟ್ಟಾಗಿ, ಎಲ್ಲರೂ ಒಂದುಗೂಡಿ, ಎಲ್ಲರೂ ಹೋರಾಟ ಮಾಡ್ರಿ, ಎಲ್ಲರೂ ರಾಜ್ಯಕ್ಕ ಭ್ರಷ್ಟರನ್ನ ಬೀದಿ ತಗೊಂಬರ್ರಿ, ಶಾಸನ ಮಾಡುವ ಜಾಗದಲ್ಲಿ ನೀವು ಕುಂಡ್ರಪ್ಪ, ನಿಮ್ಮ ಸಮಸ್ಯೆಗೆ ನೀವು ಬಗೆಹರಿಸ್ಕೋರಿ ಅಂತ ಹೇಳಿದ್ದಾರೆ. ಆದ್ರೆ ನಮ್ ಜನ ಏನ್ ಮಾಡ್ತಾ ಇದೆ ಅಂದ್ರೆ, 2,000 ರೂಪಾಯಿಗೆ ಒಂದು ಕ್ವಾರ್ಟರ್ಕ ಒಂದು ಸೀರೆಗೆ ಹೋಟ್ ಮಾರ್ಕೊಂಡ ಇವತ್ತು ಸಾಹುಕಾರಕ್ಕೆ ಜೈ, ಜಮೀನ್ದಾರಕ್ಕೆ ಜೈ, ಸರ್ದಾರಕ್ಕೆ ಜೈ ಅನ್ಕೊಂತ ಕೂತು ಬಿಟ್ಟಿದ್ದಾರೆ. ಹೌದಲ್ಲ? ಹುಕ್ಕೇರಿ ಯೋಜನೆ 1990ರಲ್ಲಿ ಮಂಜೂರಾಗಿದೆ. ಆದ್ರೆ ಇಲ್ಲಿವರೆಗೆ ಇಲ್ಲ, ನಾನಿನ್ನು ಹುಟ್ಟೇ ಇರಲಿಲ್ಲ ಅವಾಗ. ಇಲ್ಲಿ ಹುಕ್ಕೇರಿ ಒಂದು ತಾಲೂಕಿಗೆ ನೀರಾವರಿ ಆಗ್ಬೇಕಂತ ಆಗಿದೆ. ಹುಕ್ಕೇರಿ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ದೀಪ ಉರಿದಂತ ಆಗ್ತಾ ಇದೆ. ಯಾಕಂದ್ರೆ ದೀಪ ಉರಿಯುವಾಗ ನೋಡ್ಬೋದು ನೀವು, ಸುತ್ತಲೂ ಬೆಳಕು ಕೊಟ್ಟು ತನ್ನ ಕೆಳಗೆ ಕತ್ತಲೇನು ಇಟ್ಕೊಂಡಿರುತ್ತೆ. ಹುಕ್ಕೇರಿ ಪರಿಸ್ಥಿತಿನೂ ಹಂಗಾಗಿದೆ. ಸುತ್ತಮುತ್ತ ಎಲ್ಲ ಧಾರವಾಡ ತನಕ ನೀರು ಕೊಟ್ಟರು, ಇವತ್ತು ಹುಕ್ಕೇರಿ ತಾಲೂಕಿನವ್ರಿಗೆ ನೀರಿಲ್ಲ. ಎಂತ ಪರಿಸ್ಥಿತಿ ರೀ! ಇವತ್ತು ನಾವು ಡ್ಯಾಮ್ ಕಟ್ಟಕ್ಕೆ ಜಮೀನು ಕೊಟ್ಟೇವಿ, ನೀರು ಕೊಟ್ಟೇವಿ, ಕರೆಂಟ್ ಕೊಟ್ಟೇವಿ, ಇವತ್ತು ಹುಕ್ಕೇರಿ ತಾಲೂಕು ನೀರಿಲ್ಲ ಅಂದ್ರೆ ಎಂತ ಪರಿಸ್ಥಿತಿ. ಇದರ ಬಗ್ಗೆ ಯಾರು ಯೋಚನೆ ಮಾಡ್ತಾ ಇಲ್ಲ? ಏಕೆ? ಪ್ರತಿ ಹೋರಾಟಕ್ಕೂ ಚುನಾವಣೆ ಬರಬೇಕು, ಗುರುಜಿಯವರು ಬರ್ಬೇಕಾ? MLA ಮತ್ತೆ ನೀವೇನ್ ಮಾಡ್ತಾ ಇದ್ದೀರಿ? ನಿಮ್ಮದೇನ್ ಕೆಲಸ? ಮತ್ತೆ ಹುಕ್ಕೇರಿಯಲ್ಲಿ ನೀವು ಜನರ ಸಮಸ್ಯೆಗಳನ್ನ ಬಗೆಹರಿಸಲ್ಲ ಅಂದ್ರೆ ನೀವು MLA ಆಗಿ ಏನು ಉಪಯೋಗ, MP ಆಗಿ ಏನು ಉಪಯೋಗ, ಸಚಿವರಾಗಿ ಏನು ಉಪಯೋಗ? ಮಾನ್ಯ ಸಿದ್ದರಾಮಯ್ಯ ಅವ್ರು ಹೇಳ್ತಾರೆ ನಮ್ಮದು ಅಹಿಂದ ಸಂಘಟನೆ ಅಂತ. ಮಾನ್ಯ ಸಿದ್ದರಾಮಯ್ಯ ಅವರು ಮತ್ತೆ ಇಲ್ಲಿ ಕೊಟ್ಟವ್ರು ಯಾರು? ಇಲ್ಲಿ ಕೊಟ್ಟವ್ರು ಯಾರು? ರೈತರ ಅಲ್ಲ, ಅಹಿಂದ ವರ್ಗದವರು ಕೂತಿದಾರಲ್ಲ, ಅದಾನಿ ಅಂಬಾನಿ ಬಂದು ಕೂತಿದ್ದಾರೆ. ಇಲ್ಲಿ ಯಾರು ಶ್ರೀಮಂತರ ಮಕ್ಕಳು ಬಂದು ಕೂತಿದಾರ? ಯಾರು ಕೂತಿದ್ದಾರೆ? ಇವತ್ತಿನ ಕೂತಿರೋ ರೈತರೇ. ಹಂಗಾರೆ ನಿಮ್ಮದು ಅಹಿಂದ ಹೋರಾಟ, ಅಹಿಂದ ನಾಯಕತ್ವ ಎಲ್ಲ ಡಂಬಾಚಾರನ? ಸಿದ್ದರಾಮಯ್ಯ ಅವರೇ, ನಿಮ್ದು ಅಹಿಂದ ನಾಯಕತ್ವ, ಅಹಿಂದ ಹೋರಾಟ, ಕಾಂಗ್ರೆಸ್ ಪಕ್ಷ ಒಂದು ಡಂಬಾಚಾರ ಅಂತ ಹೇಳಿಬಿಡಿ, ನಾವು ಇವತ್ತು ಎದ್ದು ಹೋಗ್ಬಿಡ್ತೇವೆ. ನಮಗ್ ಗೊತ್ತಿದೆ 2028ಗೆ ಯಾವ ತರಬೇಕು, ಯಾವ ನಿಲ್ಲಿಸ್ಬೇಕು ಅಂತ ನಮ್ಗೆ ಚೆನ್ನಾಗಿ ಗೊತ್ತಿದೆ. ಇನ್ನು ಮುಂದೆ ಎಲ್ಲರೂ ಶಪಥ ಮಾಡಿ ಹೇಳ್ಬೇಕು, ನನ್ನ ಒಂದು ಮತವನ್ನು 2028ಕ್ಕೆ ಯಾವುದೇ ಕಾರಣಕ್ಕೂ ಒಂದು ಕ್ವಾರ್ಟರ್ಕ, ಒಂದು ಚಿಕ್ಕನ್ಕ, ಒಂದು ಸೀರೆಗೆ ಮಾಡ್ಕೋದಿಲ್ಲ. ನಾನು ಜ್ಞಾನವಂತರಿಗೆ, ನನ್ನ ಪರವಾಗಿ ಕತ್ತೆ ಹಂಗ ದುಡಿಯೋರಿಗೆ ನಾನು ಓಟ್ ಹಾಕ್ತೀನಿ ಅಂತ ನೀವು ಶಪಥ ಮಾಡಬೇಕು. ಅಂದಾಗ ಮಾತ್ರ ಇದಕ್ಕೊಂದು ಸಮಸ್ಯೆ, ಇದಕ್ಕೊಂದು ಪರಿಹಾರ ಸಿಗುತ್ತೆ. ಇಲ್ಲದಿದ್ರೆ ಏನಾಗ್ಬಿಡುತ್ತಂದ್ರೆ, ರೈತರ ಮಕ್ಕಳು ಧಾರವಾಡದಲ್ಲಿ ಸಾಯ್ತಾ ಇದ್ದಾರೆ, ರೈತರು ಹುಕ್ಕೇರಿಯಲ್ಲಿ ಸಾಯ್ತಾ ಇದ್ದಾರೆ. ಆದ್ರೆ ರಾಜಕಾರಣಿಗಳಿಗೆ ಇದು ಯಾವ್ದು ಕಂಡು ಬರ್ತಾ ಇಲ್ಲ. ಕರ್ನಾಟಕ ಪರೀಕ್ಷಾ ಮಂಡಳಿ ಅಂತ KPSC ಇದೆ, ಅದು KS ಪರೀಕ್ಷೆಯಲ್ಲಿ ಒಂದೇ ರೂಮ್ದಲ್ಲಿ 15 ಜನರನ್ನ ಆಯ್ಕೆ ಮಾಡಿದೆ. 24 ಮಂದಿ ಒಂದೇ ಕಡೆ 15 ಜನ ಆಯ್ಕೆ ಆಗಕ್ಕೆ ಹೆಂಗಾದ್ರೂ ಸಾಧ್ಯ ಐತಾ? ಹೇಳ್ರಿ ನೋಡೋಣ. 24 ಜನ ಒಂದೇ ರೂಮ್ನೇ ಆದವರು, ಅದು ಸೀರಿಯಲ್ ನಂಬರ್ ಆಗಿ 15 ಜನ ಆಯ್ಕೆ ಆಗ್ಯಾರು. ಸಾವಿರಾರು ಕೋಟಿ ರೂಪಾಯಿ ಅದ್ರಲ್ಲಿ ಹಗರಣ ಇದೆ. ಅದನ್ನ ತನಿಖೆ ಮಾಡಿ KPSC ಹಗರಣ ಬಯಲಿ ತುಂಬಿದ್ರೆ ಸಿದ್ದರಾಮಯ್ಯನವ್ರು ನಾವು ಎಷ್ಟು ಪರಿಪರಿಯಾಗಿ ಬೆಳ್ಕೊಂಡ್ವಿ. ಧಾರವಾಡದಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡಿದ್ವಿ. PDO ಪರೀಕ್ಷೆ ಸಿಂಧನೂರದಲ್ಲಿ ಪರೀಕ್ಷೆ ಪೇಪರ್ ಲೀಕ್ ಆಯ್ತು. ಪರೀಕ್ಷೆ ಪೇಪರ್ ಲೀಕ್ ಆಗೋಣ ವಿದ್ಯಾರ್ಥಿಗಳು ಬೀದಿಗೆ ಬಂದು ಹೇಳಿದ್ರು, ಪರೀಕ್ಷೆ ಪೇಪರ್ ಲೀಕ್ ಆಗಿದೆ, ನಾವು ಈ ಪರೀಕ್ಷೆ ಬರೆಯಲ್ಲ ಅಂತ ಬೀದಿ ಮೇಲೆ ಪರೀಕ್ಷೆಯನ್ನು ಬಿಟ್ಟು ಬೀದಿಗೆ ಬಂದು ಕೂತಂತ 12 ಜನ ವಿದ್ಯಾರ್ಥಿಗಳ ಮೇಲೆ ಚುನಾವಣಾ ಗುರುಜಿಯವರೇ 12 ಜನರ ಮೇಲೆ FIR ಮಾಡಿದ್ದಾರೆ. 2 ವರ್ಷ ಆಯ್ತು, ಇನ್ನೂ ಅವ್ರ ಮೇಲೆ FIR ಸಿಗದೇ ಇಲ್ಲ. ಆ ಹುಡುಗರ ಮೇಲೆ
FR ಅದು ಇನ್ನೂ ಹಾಗೆ ನಡೀತಾ ಇದೆ. ಈಗ ಅವರು BMTC ಜಾಬ್ ಬೇರೆ ಬೇರೆ ಜಾಬ್ ಆಗಿದ್ದಾವೆ. ಆದ್ರೆ ಸಿಂಧುತ್ವಕ್ಕೆ ಅದು ತೊಂದರೆ ಆಗ್ತಾ ಇದೆ. ನಾವು ಬರಿಬರಿಯಾಗಿ ಸರ್ಕಾರಕ್ಕೆ ಬೇಡಿಕೊಂಡ್ವಿ, ಬಡವ್ರ ಮಕ್ಕಳಿದಾರಪ್ಪ, ರೈತರ ಮಕ್ಕಳಿದ್ದಾರೆ, ಅವ್ರ ಮ್ಯಾಲೆ ಹಾಕಿರುವಂತ ಕೇಸ್ ತೆಗೀರಿ ಅಂತ ಹೇಳಿದ್ವಿ. ಆ ಕೇಸ್ ತೆಗಿಲೇ ಇಲ್ಲ. ಸಿಂಧಿಗಿಲೆ ಒಬ್ಬ ಹುಡುಗರ ಅಪ್ಪ ತನ್ನ ಮಗನ ಮೇಲೆ ಕೇಸ್ ಆಗಿದೆ, ತನ್ನ ಮಗ ನೌಕರಿ ಆಗಂತ ಹೇಳಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ತ. ಅವರ ತಾಯಿ ಇವತ್ತು ಕೋಮಾ ಸ್ಟೇಜ್ಗೆ ಹೋಗಿದ್ದಾರೆ. ದಯವಿಟ್ಟು ಚುನಾಪಣ ಮತ್ತು ಗುರುಜಿಯವರ ಪಾದ ಪದ್ಮಗಳಿಗೆ ಹಾಗೂ ನನ್ನ ಎಲ್ಲ ಸೇರುವಂತ ರೈತರಿಗೆ ನಿಮ್ಮ ಕಾಲಿಗೆ ನಮಸ್ಕರಿಸಿ ಒಂದೇ ಒಂದು ಬೇಡಿಕೆ ಇಡ್ತಾ ಇದೀನಿ. ದಯವಿಟ್ಟು ಎಲ್ಲರೂ, ಎಲ್ಲ ರೈತರು, ಎಲ್ಲ ಸಂಘಟನೆಯವರು, ವಿದ್ಯಾರ್ಥಿಗಳ ಪರವಾಗಿ ಒಂದೇ ಒಂದು ದಿನ ಧಾರವಾಡದಲ್ಲಿ ಹೋರಾಟ ಮಾಡಕ್ಕೆ ಬನ್ನಿ. ಬಡ ಮಕ್ಕಳು ಬಹಳ ಒಂದು ತಾಳ್ಮೆಯನ್ನು ಕಳ್ಕೊಂಡು ಅಶಕ್ತರಾಗಿ ಇವತ್ತು ಸಾಯ್ತಾ ಇದ್ದಾರೆ, ಟ್ರೈನಿಗೆ ಸಾಯ್ತಾ ಇದ್ದಾರೆ, ಊರ್ಲಕ್ಕೊಂಡು ಸಾಯ್ತಾ ಇದ್ದಾರೆ, ಜನ ಕೊರೆಗೆ ಸಾಯ್ತಾ ಇದ್ದಾರೆ. ಅಲ್ಲಿ ಎಷ್ಟೋ ಜನ ಮಹಿಳೆಯರು ಓದ್ತಾ ಇದ್ದಾರೆ, 32 ವಯಸ್ಸಾಗಿದೆ, ಮನೆಯಲ್ಲಿ ಮದುವೆ ಮಾಡಿಕೊಡ್ತೀವಿ ಅಂತ ಪ್ರೆಷರು. ಈ ಕಡೆ ನಾ ಜಾಬ್ ಹಿಡಿಬೇಕಂತ ಅವ್ರು ಆತ್ಮವಿಶ್ವಾಸದಿಂದ ಓದ್ತಾ ಇದ್ದಾರೆ. ಮೊನ್ನೆ ಒಂದು ಹುಡುಗಿ ಪಾಪ ಮನೆಯಲ್ಲಿ ಮದುವೆಗೆ ಪ್ರೆಷರ್ ಹಾಕೋಣ ರೈಲಿಗೆ ಬಿದ್ದು ಸತ್ತು ಹೋದ್ರು. ರುಂಡ ಒಂದು ಕಡೆ, ಮುಂದೆ ಒಂದು ಕಡೆ ಆಯ್ತು. ದಯವಿಟ್ಟು ನಾನು ರೈತ ದೇವರುಗಳಿಗೆ ಒಂದೇ ಒಂದು ವಿನಂತಿ, ಚುನಾಪಣ್ಣ ಗುರುಜವರೇ, ದಯವಿಟ್ಟು ಒಂದು ದಿನ ಧಾರವಾಡದಲ್ಲಿ ಹೋರಾಟ ಮಾಡಿ ಭ್ರಷ್ಟ KPS ಅನ್ನ ಹೊಡೆದು ಒತ್ತೋಡಿಸಿ ಅಂತ ನಾನು ನಿಮಗೆ ಕೇಳ್ತೇನೆ. ಮತ್ತೊಂದು ಕೊನೆಯ ಮಾತು ನಾನು ಹೇಳ್ತೀನಿ, ರೈತರು ಎಲ್ಲರೂ ಧಾರವಾಡಕ್ಕೆ ಬರುವಾಗ ಒಂದೇ ಒಂದು ವಿನಂತಿ, ನೀವು ಯಾವ ತರ ಬನ್ನಿ ಅಂದ್ರೆ ಬೆನ್ನಿಗೆ ರೊಟ್ಟಿ ಕಟ್ಕೊಂಡು ಕಾಲ ಮೆಟ್ಟಕೊಂಡು ಬನ್ನಿ, ಬೆನ್ನಿಗೆ ರೊಟ್ಟಿ ಕಟ್ಕೊಂಡು ಕಾಲ ಮೆಟ್ಟಕೊಂಡು ಬನ್ನಿ. ಭ್ರಷ್ಟ ಅಧಿಕಾರಿಗಳೇ, ಭ್ರಷ್ಟ KPSಗೆ, ಭ್ರಷ್ಟ ಸರ್ಕಾರಕ್ಕೆ ಒಂದು ಸಂದೇಶ ಕೊಡಿ. ಮಕ್ಕಳ ನಿಮ್ಗೆ ಅನ್ನ ಕೊಡೋರು ನಾವ, ಏನಾದ್ರು ತಪ್ಪಿದ್ರೆ ಬೆಟ್ಟಲೆ ಬಿಡೋ ಸರಿ ದಾರಿಗೆ ತರೋರು ನಾವು ಅಂತ ಒಂದು ಸಂದೇಶ ಕೊಡ್ಬೇಕಂತ ತಮ್ಮೆಲ್ಲರಲ್ಲಿ ವಿನಂತಿ ಮಾಡಿ ನಾನು ಭಾಷಣ ಮುಗಿಸುತ್ತೇನೆ. ಮೊದಲು ರೈತ ದೇವರೇ ನನ್ನ ದೇವರು, ರಾಜಕಾರಣಿ